ಮಾಸ್ಟರ್ 3 ಜನ ಹೋಗ್ಬಾರ್ದು, ಒಬ್ರು ಹಿಡೀರಿ. ಅದನ್ನ ಕೇಳಕ್ ಟ್ರಾಫಿಕ್ ನೋಡಿದಾರೆ. ನಿಮ್ ಕೆಲಸ ನೀವು ನೋಡ್ರಿ. ನಾವ್ ಯಾರಂತ ಗೊತ್ತಿಲ್ಲ ಇನ್ನು ನಿಂಗೆ. ನೋಡಿ ನನ್ನ ಕಣ್ಣಿಗೆಲ್ಲ ಅದ್ರ ಬಿದ್ರೆ ನಾನು ಹಾಕಿದಾಕ್ಬಿಡ್ತೀನಿ. ಬರ್ತಾ ಬರ್ತಾ ನಿಮ್ ಸರ್ಕಲ್ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಕಾಟ ಬಹಳ ಜಾಸ್ತಿ ಆಗಿದೆ ರೀ. ಹೆಂಡತಿ ಸತ್ತಿರೋ ಕೋಪನ ಎಲ್ಲಾರ ಮೇಲೂ ತೀರಿಸ್ತಾ ಇದ್ದಾನೆ. ಮರ್ಯಾದಿಂದ ಅವನ್ನ ಟ್ರಾನ್ಸ್ಫರ್ ಮಾಡಾಕ್ರಿ. ಇಲ್ಲ ಅಂದ್ರೆ ಒಂದಲ್ಲ ಒಂದಿನ ಅವನು ನಮ್ ಗೌತಮ್ನ ಹಿಡಿತಾನೆ ಅಷ್ಟೇ. ತುಂಬ್ಕೊಂಡು ನಿಂತ್ಕೊಳಕ್ಕೆ ಏನ್ ತಗಂತೀರಾ? ಸಾಕು ಬೇಕಾ? ಸಾಕು ರೀ, ನನ್ ಪ್ರಶ್ನೆಗೇನು ಉತ್ತರನೇ ಹೇಳಿಲ್ಲ ನೀವು. ಇಷ್ಟು ಬೇಗ ಅವನ್ನ ಟ್ರಾನ್ಸ್ಫರ್ ಮಾಡಕ್ ಸಾಧ್ಯ ಇಲ್ಲ ಸರ್. ಟ್ರಾನ್ಸ್ಫರ್ ಮಾಡಕ್ ಹಾಕಿಲ್ವಾ? ಯಾರ ಹತ್ರ ಹೇಳ್ತಾ ಇದೀರಿ ಈ ಮಾತನ್ನ ನೀವು? ಏನ್ರಿ ನೀವಿಬ್ರು ಸೇರ್ಕೊಂಡು ನಾಟಕ ಆಡ್ತಾ ಇದ್ದೀರಾ? ಈಗಾಗ್ಲೇ ಅವನ ಮೇಲೆ ಪಬ್ಲಿಕ್ಸ್ ಸ್ಟೂಡೆಂಟ್ಸ್ ನಿಂದ ಕಂಪ್ಲೇಂಟ್ ಬಂದಿದೆ. ಅವನು ಇನ್ ಮುಂದೆ ಈ ರೀತಿ ನಡ್ಕೊಳ್ದಿರೋ ಹಾಗೆ ನಾನ್ ನೋಡ್ಕೋತೀನಿ. ನೀವೇ ಒಂದು ಡಿಸಿಷನ್ ಬಂದ್ರೆ ಸರಿ. ಹೇಳಿ ಸರ್, ಹೇಳಿ. ಇನ್ನೇನು ಕಂಟ್ರೋಲ್ ಯುವರ್ ರೂಡ್ ಬಿಹೇವಿಯರ್. ಆ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಬಂದು ಕಂಪ್ಲೇಂಟ್ ಮಾಡಿರ್ತಾರೆ, ಬುದ್ಧಿ ಹೇಳಕ್ ಬಂದಿರ್ತೀರಾ? ಹೇಳಿ. ಡೋಂಟ್ ಗೆಟ್ ಎಕ್ಸೈಟೆಡ್. ನಮ್ಮ ಸಿನ್ಸಿಯರ್ ಅಡ್ವೈಸ್ ಏನಪ್ಪಾ ಅಂದ್ರೆ, ನೀನ್ ಇನ್ನೂ ಒಂದು ವಾರ ಕೆಲ್ಸಕ್ಕೆ ರಜಾ ಹಾಕಿ ರೆಸ್ಟ್ ತಗೋ ಅಂತ ಹೇಳೋಣ ಅಂತ ಬಂದ್ವಿ. ನನಗೇನೂ ಆಗಿಲ್ಲ ಸರ್. ಫಿಸಿಕಲಿ ಮೆಂಟಲಿ ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ನಾನು ಡ್ಯೂಟಿಗೆ ಬರ್ತೀನಿ, ಅಟೆಂಡ್ ಮಾಡ್ತೀನಿ. ಏನ್ರಿ ಅಶೋಕ್ ಕುಮಾರ್ ಮೆಂಟಲಿ ಅನ್ಬ್ಯಾಲೆನ್ಸ್ ಅಂತ ಬರ್ದಿದ್ದಿರಲ್ಲ, ನಾನು ಮೆಂಟಲ್ ಹಾಸ್ಪಿಟಲ್ ನೀವು ಬಂದು ನೋಡಿದ್ರಾ? ಇಲ್ಲ ಯಾರು ಡಾಕ್ಟರ್ ಸರ್ವೆ ಮಾಡಿದ್ರಾ? ನೋಡಿ, ಇಲ್ಲಿ ಯಾರು ಗಲಾಟೆ ಮಾಡಬಾರ್ದು. ಗಲಾಟೆ ಮಾಡಿದ್ರೆ ತೊಂದರೆ ಅನುಭವಿಸಬೇಕಾಗತ್ತೆ. ಏನ್ರಿ ಹೆದರ್ಸ್ತೀರಾ? ನೀವು ಬಾಯಿ ಬಂದಂಗೆಲ್ಲ ಬರೆದ್ರೆ ಹೆದರ್ಕೊಂಡು ಕೂತಿರೋದಕ್ಕೆ ನಾನು ಕುರ್ಚಿ ಕಾಯ್ದ ಕೂತ್ರ ಪುಡಾರಿ ಅಲ್ಲ. ಮಿಸ್ಟರ್ ಅಶೋಕ್ ಕುಮಾರ್, ಪ್ರೆಸ್ ಅಲ್ಲಿ ಹೀಗೆಲ್ಲ ಗಲಾಟೆ ಮಾಡಬಾರ್ದು. ನೀವೊಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ ಅನ್ನೋದನ್ನ ಮರಿಬೇಡಿ. ನನ್ನ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ನೀವು ಹೇಳಬೇಕಾಗಿಲ್ಲ, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಯೋಚನೆ ಮಾಡಿದ್ದೀರಾ? ನೋಡಿ, ಏ ಹರಿಜನ್ ಗರ್ಲ್ ಇಸ್ ರೇಪ್ಡ್ ಅಂತ ಬರ್ದಿದ್ದೀರಾ. ಯಾಕೆ ಗರ್ಲ್ ಇಸ್ ರೇಪ್ಡ್ ಅಂತ ಬೇಕಾಗಲ್ವಾ? ಈಗಾಗಲೇ ದೇಶದಲ್ಲಿ ಕೋಮು ಗಲಭೆ ಇದೆ, ಜಾತಿ ಗಲಭೆ ಶುರು ಆಗ್ಲಿ ಅಂತ ಅಲ್ರಿ? ನಿಮ್ಮನ್ನೇ ನೀವು ಭ್ರಮ ಅನ್ಕೊಂಡ್ಬಿಟ್ಟಿದ್ದೀರಾ? ನೀವಿರೋದು ಜನಕ್ಕೆ ವಿಷಯ ತಿಳಿಸಕ್ ಮಾತ್ರ, ಅವ್ರನ್ನ ಕೆಣಕಿ ಗಲಾಟೆ ಎಬ್ಸೋದಕ್ಕೆ ಅಲ್ಲ. ವೀರಪ್ಪನ ಸ್ಕಿಲ್ 15 ಪೀಪಲ್, ಇದೊಂದು ದೊಡ್ಡ ವಿಷಯ ನಿಮ್ಗೆ. ಹೌದು ಸರ್, ನಿಜವಾಗ್ಲೂ ನಡೆದಿರೋದು. ಏನ್ ದೊಡ್ಡ ಸತ್ಯಹರಿಚಂದ್ರ ಮೊಮ್ಮಗ ಅಲ್ರಿ? ಅದು ಬಿಟ್ಟು ಪೊಲೀಸ್ನವರು ವೀರಪ್ಪನ ಕಡೆ ಅವ್ರು ಹಿಡಿದ್ರು ಅಂತ ಬರೀರಿ. ಪೊಲೀಸ್ನವರು ಮೆಂಟಲಿ ಸ್ಟ್ರಾಂಗ್ ಆಗ್ತಾರೆ. ಅದು ಬಿಟ್ಟು ಅವನು ಸ್ಟ್ರಾಂಗ್ ಮಾಡ್ತೀರಾ? ನೀವೇನ್ ಜನಕ್ಕೋಸ್ಕರ ಕೆಲಸ ಮಾಡ್ತೀರಾ ಇಲ್ಲ ಕಳ್ಳರಿಗೋಸ್ಕರ ಕೆಲಸ ಮಾಡ್ತೀರಾ? ಡಕಾಯಿತರು ದಾಳಿಗೆ 3 ಜನ ಅಮಾಯಕರು ಬಲಿ. ಡೆಡ್ ಬಾಡಿ ಫೋಟೋಸ್ ನ ಫ್ರಂಟ್ ಪೇಜ್ ಅಲ್ಲಿ ಕಲರ್ಫುಲ್ ಆಗಿ ಹೆದರ್ಕೋಟಾಗ ಆಗ್ತಿರಲ್ಲ, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇದೆಯಾ? ಹೋಗ್ಲಿ, ಅದು ನೋಡಿ ಜನ ಏನ್ಕೋಬೇಕು? ನಾವು ಬದುಕ್ತಾ ಇರೋ ಸಮಾಜದಲ್ಲೂ ಈಗ ಸ್ಮಶಾನದಲ್ಲೂ ಅಂತ ಭಯ ಹುಟ್ಟಲ್ವಾ? ಹೊಸ ಸರ್ಕಾರ ಬಂದ್ರೆ ಆ ಸೈಡ್ ಇಂದ 10 ಜನ ಮಂತ್ರಿಗಳು, ಈ ಸೈಡ್ ಇಂದ 10 ಜನ ಮಂತ್ರಿಗಳು, ಇನ್ನೊಂದ್ ಸೈಡ್ ಇಂದ 10 ಜನ ಮಂತ್ರಿಗಳು, ನಮ್ ಸೈಡ್ ಇಂದ ಯಾರು ಇಲ್ಲ. ಇಲ್ಲ, ಆ ಜಾತಿಯಿಂದ 10 ಜನ ಮಂತ್ರಿಗಳು, ಈ ಜಾತಿಯಿಂದ 10 ಜನ ಮಂತ್ರಿಗಳು, ಇನ್ನೊಂದ್ ಜಾತಿಯಿಂದ 10 ಜನ ಮಂತ್ರಿಗಳು, ನಮ್ ಜಾತಿಯಿಂದ ಯಾರು ಇಲ್ಲ. ಈಗ ಬರ್ದು ಜನರ ಮನಸ್ಸಲ್ಲಿ ಭೇದ ಭಾವ ಹುಟ್ಟಿಸ್ತಿರಲ್ಲ, ಇದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ತೋರಿಸುತ್ತಾ? ಕೂಲ್ ಡೌನ್. ಏನಾಗಿದೆ ಅಂತ ನಾನು ವಿಚಾರಿಸ್ತೀನಿ. ಅಲ್ಲ ಸರ್, ಜನರ ಮನಸ್ಸಲ್ಲಿ ಸ್ವಲ್ಪ ಆದ್ರೂ ಆಶಾಭಾವನ ಹುಟ್ಟಿಸೋ ಪತ್ರಿಕೆ ಮರೆತು ಬರಿಬಾರ್ದು. ದೊಡ್ಡದಾಗ ಬರ್ದು ಅಶೋಕ್ ಕುಮಾರ್ ಮೆಂಟಲಿ ಅನ್ಬ್ಯಾಲೆನ್ಸ್ ಅಂತ, ನಾನ್ ಮೆಂಟಲಿ ಅನ್ಬ್ಯಾಲೆನ್ಸ್. ನೋಡ ಆಯ್ತು. ಏನು ಯಾಕೆ ಸರ್ ಇಂಥವನ್ನೆಲ್ಲ ನಿಮ್ ಡಿಪಾರ್ಟ್ಮೆಂಟ್ ಇಟ್ಕೊಂಡಿದ್ದೀರಾ? ಅಶೋಕ್ ನೋಡಿ, ಅವ್ರ ಪರವಾಗಿ ನಾನ್ ನಿಮ್ಮನ್ನ ಕ್ಷಮೆ ಕೇಳ್ಕೊತೀನಿ. ಅಲ್ಲ ಸರ್, ಅವ್ರ ಸಮಾಚಾರ ಬಂದ್ ಕೇಳಿ, ಊರವ್ರ ಸಮಾಚಾರ ಎಲ್ಲ ಬಂದು ಕೇಳ್ತಾರಲ್ಲ ಸರ್. ಅದಕ್ಕೆ ಹೇಳದ್ನಲ್ಲ, ಸಾರಿ ಎಕ್ಸ್ಕ್ಯೂಸ್. ಬನ್ನಿ, ಕಮಾನ್ ಬನ್ನಿ. ಇಂಥವ್ರಿದ್ರೆ ಸಮಾಜ ಉದ್ಧಾರ ಆದಂಗೆ.